ಹಾಯ್ ನಮಸ್ಕಾರ. ಈಗ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ GDS ಆನ್ಲೈನ್ ಎಂಗೇಜ್ಮೆಂಟ್ ಸ್ಕೆಡ್ಯೂಲ್ 1 ಜನವರಿ 2026 ನೋಡಿ ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇದೆ. ಗ್ರಾಮೀಣ ಡಾಕ್ ಸೇವಕ್ ಈ ಒಂದು ಹುದ್ದೆಗೆ ಈಗ ನಾವು ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀವಿ. ಈಗ ನೆಕ್ಸ್ಟ್ ಸ್ಟೆಪ್ ನಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಅನ್ನು ಹಾಕಬೇಕು ಅನ್ನೋದನ್ನ ತೋರಿಸಿಕೊಡ್ತೀನಿ. ನೋಡಿ, ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಅನ್ನುವಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಆವಾಗ ರಿಜಿಸ್ಟ್ರೇಷನ್ ಮಾಡುವಾಗ ಇಲ್ಲಿ ತೋರಿಸ್ತಿತ್ತು ನ್ಯೂ ಕ್ಯಾಂಡಿಡೇಟ್ ಆಗಿದ್ರೆ ಫಸ್ಟ್ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ರಿಜಿಸ್ಟ್ರೇಷನ್ ಮಾಡ್ಕೊಂಡ ನಂತರ ನಮಗೆ ಒಂದು ಅಪ್ಲಿಕೇಶನ್ಗೆ OTP ಹಾಗೂ ಪಾಸ್ವರ್ಡ್ ಕೂಡ ಬಂದಿರುತ್ತೆ. ಆ ಪಾಸ್ವರ್ಡ್ ಮತ್ತೆ ನಮ್ಮ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಇಟ್ಟುಕೊಂಡು ಇಲ್ಲಿ ಕ್ಯಾಂಡಿಡೇಟ್ ಲಾಗಿನ್ ಮಾಡಬೇಕಾಗ್ತದೆ. ನೋಡಿ, ನಾ ಈಗ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡಿದ್ದೀನಿ. ನಿಮ್ಗೇನಾದ್ರೂ ಗೊತ್ತಿಲ್ಲದೆ ಇದ್ರೆ ನನ್ನ ಹಿಂದಿನ ವಿಡಿಯೋದಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು. ಈಗ ಇಲ್ಲಿ ಕ್ಯಾಂಡಿಡೇಟ್ ಲಾಗಿನ್ ಅನ್ನೋಂಥ ಒಂದು ಆಪ್ಷನ್ ಇದೆ. ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ಲಾಗಿನ್ ಇನ್ಸ್ಟ್ರಕ್ಷನ್ ಕೂಡ ಕೊಡ್ತಾ ಇದ್ದಾರೆ. ಅದು ನಾವು ಅಂದ್ರೆ ಯಾವುದೇ ರೀತಿ ತಪ್ಪುಗಳನ್ನ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ನೀವು ಇದನ್ನ ನೋಡ್ಕೊಳ್ಬಹುದು. ಹಾಗೆ ಪ್ರೊಸೀಡ್ ಟು ಲಾಗಿನ್ ಅನ್ನೋದನ್ನ ಕ್ಲಿಕ್ ಮಾಡ್ಕೊಳ್ಬೇಕು. ಇಲ್ಲಿ ನಮ್ಮ ಯೂಸರ್ ID ಅನ್ನು ಹಾಕೊಳ್ಬೇಕು. ಹಾಗೆ ಈ ಕಡೆಯಲ್ಲಿ ಪಾಸ್ವರ್ಡ್ ಅನ್ನು ಹಾಕಬೇಕು. ನಾನೀಗ ನನ್ನ ಒಂದು ಯೂಸರ್ ID ನ ಹಾಕ್ತೀನಿ. ನೋಡಿ, ನಾನು ನೆಕ್ಸ್ಟ್ ಏನ್ ಮಾಡ್ತೀನಿ, ಇಲ್ಲಿ ಯೂಸರ್ ID ನ ಹಾಕೊಳ್ತೀನಿ. ನಾನು ರಿಜಿಸ್ಟ್ರೇಷನ್ ನಂಬರ್ ಅನ್ನ ಹಾಕೊಂಡ ನಂತರ ನನಗೆ ಅವರ ಒಂದು ರಿಜಿಸ್ಟ್ರೇಷನ್ ID-ಗೆ ಒಂದು OTP ಹೋಗುತ್ತೆ. ಆ OTP ನ ನಾವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ನಾನು ಇವಾಗ OTP ನ ಹಾಕಿ ವೆರಿಫೈ ಮಾಡ್ಕೊಂಡಿದ್ದೀನಿ. ವೆರಿಫೈ ಮಾಡ್ಕೊಂಡ ನಂತರ ಇಲ್ಲಿ ಈ ರೀತಿಯ ಒಂದು ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಏನಿದೆ ಅಂದ್ರೆ ನೋಡಿ, ಗ್ರಾಮೀಣ ಡಾಕ್ ಸೇವಕ್ ಆನ್ಲೈನ್ ಎಂಗೇಜ್ಮೆಂಟ್ ಸ್ಕೆಡ್ಯೂಲಿಂಗ್ ಇದೆ, ಅಪ್ಲಿಕೇಶನ್ ಪೀರಿಯಡ್ ಇದೆ. ನಾವು ರಿಜಿಸ್ಟ್ರೇಷನ್ ಆದ ನಂತರ 2ನೇ ತಾರೀಕಿಂದ 14ನೇ ತಾರೀಕಿನ ತನಕ ಅಂದ್ರೆ 11 ದಿವಸಗಳ ಕಾಲಾವಕಾಶ ಕೂಡ ಇರುತ್ತೆ. ಇವಾಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಅಪ್ಲೈ ಆನ್ಲೈನ್ ಅನ್ನುವಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಇಲ್ಲಿ ಅಪ್ಲೈ ಆನ್ಲೈನ್ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು ನಮ್ಮ ಒಂದು ವೇಕೆನ್ಸಿಯನ್ನ. ಹಾಗೆ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅನ್ನ ಮೊದಲಿಗೆ ಫಿಲ್ ಮಾಡಬೇಕು. ಇಲ್ಲಿ ನಾನು ಯಾವ ರೀತಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ವಿ ಅದೇ ರೀತಿ ಇಲ್ಲಿ ಮೊದಲೇ ನಮ್ಮ ಪರ್ಸನಲ್ ಡೀಟೇಲ್ಸ್ ಆದಷ್ಟು ಅಲ್ಲಿ ಎಷ್ಟು ರಿಜಿಸ್ಟ್ರೇಷನ್ ಆಗಿದೆ ಅಷ್ಟು ಬಂದಿರುತ್ತೆ. ಇದನ್ನ ನಾವು ಸರಿಯಾಗಿದೆಯಾ ಅಂತ ಇನ್ನೊಮ್ಮೆ ನೋಡ್ಕೊಳ್ಬೇಕು. ನಮ್ಮ ಕೆಟಗರಿ ಕೂಡ ಬಂದಿರುತ್ತೆ. ಹಾಗೆ ಏನಾದ್ರೂ ಮಿಸ್ಟೇಕ್ ಇದ್ರೆ ಇಲ್ಲಿ ನೋಡಿ, ಕ್ಲಿಕ್ ಹಿಯರ್ ಟು ಅಪ್ಡೇಟ್ ದ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಂತ ಇದೆ. ಈ ಒಂದು ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅನ್ನ ನಾವು ಕ್ಲಿಕ್ ಮಾಡಿಕೊಂಡು ಏನಾದ್ರೂ ಚೇಂಜಸ್ ಇದ್ರೆ ಸರಿ ಮಾಡ್ಕೊಳ್ಬೇಕು. ಹಾಗೆ ಇಲ್ಲಿ ಅದರ್ಸ್ ಡೀಟೇಲ್ಸ್ ಅಂತ ಇದೆ. ಇದರಲ್ಲಿ ಏನಿದೆ ಅಂದ್ರೆ ಮ್ಯಾರಿಡ್, ಅನ್ಮ್ಯಾರಿಡ್ ಈ ತರ ಏನಾದ್ರೂ ಒಂದಿರುತ್ತೆ. ನಾವು ಮ್ಯಾರಿಡ್ ಇದ್ರೆ ಮ್ಯಾರಿಡ್, ಅನ್ಮ್ಯಾರಿಡ್ ಇದ್ರೆ ಅನ್ಮ್ಯಾರಿಡ್ ಅಂತ ಕ್ಲಿಕ್ ಮಾಡ್ಕೊಳ್ಬೇಕು. ಹಾಗೆ ಇಲ್ಲಿ ಫಿಸಿಕಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಎಸ್ ಅಂತ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಮಾಡ್ಬೇಕು. ಹಾಗೆ ಈ ಕಡೆಯಲ್ಲಿ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಏನಾದ್ರೂ ಬೇರೆ ಕಡೆ ಜಾಬ್ ಅಲ್ಲಿ ಇದ್ರೆ ಅದನ್ನ ಅಪ್ಲೈ ಮಾಡ್ಬೇಕಾಗತ್ತೆ. ಹಾಗೆ ಅಡ್ರೆಸ್ ಡೀಟೇಲ್ಸ್ ಅನ್ನ ಹಾಕ್ಬೇಕು. ನಮ್ಮ ಪ್ರೆಸೆಂಟ್ ಅಡ್ರೆಸ್ ಮತ್ತೆ ಪರ್ಮನೆಂಟ್ ಅಡ್ರೆಸ್ 2 ಅಡ್ರೆಸ್ ಗಳನ್ನ ಹಾಕೊಳ್ಬೇಕಾಗ್ತದೆ. ಇಲ್ಲಿ ನಮ್ಮ ಪ್ರೆಸೆಂಟ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಆಗಿದ್ರೆ ನಾವು ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಅಥವಾ ನಮ್ಮ ಪ್ರೆಸೆಂಟ್ ಅಡ್ರೆಸ್ ಮತ್ತೆ ಪರ್ಮನೆಂಟ್ ಅಡ್ರೆಸ್ ಬೇರೆ ಬೇರೆ ಇದ್ರೆ ಅದನ್ನ ನಾವು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನಮ್ಮ ಬೋರ್ಡ್ ಯಾವ್ದಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾವಿಲ್ಲಿ ಏನ್ ಮಾಡ್ಬೇಕಂದ್ರೆ ನಮ್ದು ಒಂದು SSLC ರಿಜಿಸ್ಟ್ರೇಷನ್ ನಂಬರ್ ಅನ್ನ ಮಾಡ್ಬೇಕಾಗುತ್ತೆ. SSC ಮೆಮೊ ನಂಬರ್ ಅಂದ್ರೆ SSLC ರಿಜಿಸ್ಟ್ರೇಷನ್ ನಂಬರ್, ಅದನ್ನ ನಾನು ಇವಾಗ ಹಾಕೊಳ್ತೀನಿ. ನಮ್ಮ ಒಂದು SSLC ರಿಜಿಸ್ಟ್ರೇಷನ್ ನಂಬರ್ ಅನ್ನು ಹಾಕೊಂಡಾಗಿದೆ. ಈಗ ಎಂಟರ್ ಮಾರ್ಕ್ಸ್ ಅಬಿಟೆಂಟೆಡ್ ಫಾರ್ ಈಚ್ ಸಬ್ಜೆಕ್ಟ್. ಇಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂದ್ರೆ 100ಕ್ಕೆ ಎಷ್ಟು ಅಂಕಗಳು ಅಂತ ಹಾಕ್ಬೇಕಾಗತ್ತೆ. ಇವಾಗ ಸಬ್ಜೆಕ್ಟ್ ವೈಸ್ ಹಾಕ್ಬೇಕು. ಈಗ ನಾನು ಇಲ್ಲಿ ಎಷ್ಟು ಮಾರ್ಕ್ಸ್ ಇದೆ ಅಂತ ಹಾಕೊಂಡಿದ್ದೀನಿ. ನೆಕ್ಸ್ಟ್ ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ CGPA ಸ್ಕೋರ್ ಅಂತ ಇದೆ. ಇದು ಅಪ್ಲಿಕೇಬಲ್ ಅಂದ್ರೆ ನೀವೇನಾದ್ರೂ ಬೇರೆ ರೀತಿಯಲ್ಲಿ ಏನಾದ್ರೂ ಎಕ್ಸಾಮ್ಗಳನ್ನ ಬರೆದಿದ್ರೆ ಇಲ್ಲಿ ಅಪ್ಲಿಕೇಶನ್ ಅನ್ನ ಹಾಕೊಳ್ಬೇಕು. ಆ ತರ ಏನಿಲ್ಲ ಅಂದ್ರೆ ಏನು ಅಪ್ಲೈ ಮಾಡೋ ಹಾಗಿಲ್ಲ. ಹಾಗೆ ನೆಕ್ಸ್ಟ್ ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡ್ಬೇಕು. ಇವಾಗ ಪರ್ಸನಲ್ ಡೀಟೇಲ್ಸ್ ಮತ್ತೆ ಎಜುಕೇಶನ್ ಡೀಟೇಲ್ಸ್ ಆಯ್ತು. ನಂತರ ಪೋಸ್ಟ್ ರೆಫರೆನ್ಸ್, ನಮಗೆ ಯಾವ ಸ್ಥಳದಲ್ಲಿ ನಮಗೆ ಜಾಬ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ ಆ ಒಂದು ಪೋಸ್ಟ್ ಅನ್ನ ಯಾವ ಜಾಗ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇವಾಗ ಇಲ್ಲಿ ನಾನು ನಮ್ಮ ಡಿವಿಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದು ನಮ್ಮ ರಾಜ್ಯದಲ್ಲಿ ಯಾವ ಡಿವಿಷನ್ ಅಂತ ಇದೆ ಇಲ್ಲಿ ನೋಡಿ, ನಾನು ಕಾರವಾರ ಡಿವಿಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ನನಗೆ ಎಲ್ಲಿ
ಅಪ್ಲೈ ಮಾಡೋದಕ್ಕೆ ಯಾವ ಒಂದು ಪ್ಲೇಸಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ತುಂಬ ಪೋಸ್ಟ್ಗಳಿವೆ. ಫಸ್ಟ್ ಪ್ರಿಫರೆನ್ಸ್ ಯಾವ ಒಂದು ಜಾಗಕ್ಕೆ ಕೊಡ್ತೀವಿ ಅನ್ನೋದನ್ನು ಮಾಡ್ಕೊಳ್ಬೇಕಾಗತ್ತೆ. ನಾನು ನನ್ನ ಒಂದು ಯಾವ ರೀತಿ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ನಮಗೆ ಈಗ ಒಂದು ಪ್ಲೇಸ್ಮೆಂಟ್ ಇರುತ್ತೆ. ಫಸ್ಟ್ ಪ್ರೊಫೆಷನ್ ನಮ್ಮ ಫಸ್ಟ್ ಒಂದು ಚಾಯ್ಸ್ ಇಲ್ಲಿದೆ, ಬರ್ಗಿದೆ. ಹಾಗೆ ಸೆಕೆಂಡ್ ಚಾಯ್ಸಲ್ಲಿ, ಥರ್ಡ್ ಚಾಯ್ಸಲ್ಲಿ ಎಲ್ಲ ಆಗತ್ತೆ. ನಮಗೆ ಎಲ್ಲಿ ಪೋಸ್ಟಿಂಗ್ ಸಿಗತ್ತೆ ಅಲ್ಲಿ ಹೋಗ್ಬೇಕಾಗತ್ತೆ. ಹಾಗೆ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ಫೋಟೋನ ಕೇಳುತ್ತೆ. ಇಲ್ಲಿ ಅಪ್ಲೋಡ್ ಫೋಟೋ ಆ್ಯಂಡ್ ಸಿಗ್ನೇಚರ್, ನಮ್ಮ ಇಲ್ಲಿ ಒಂದು ಫೋಟೋನ ಹಾಕಬೇಕು. ಹಾಗೆ ಇಲ್ಲಿ ಸಿಗ್ನೇಚರ್ ಅನ್ನ ಹಾಕಬೇಕಾಗುತ್ತೆ. ನಾವೊಂದು ಅಪ್ಲಿಕೇಶನ್ ಅನ್ನು ಹಾಕುವಾಗ ನಮ್ಮ ಒಂದು ಫೋಟೋ ಒಂದು ರೇಷಿಯೋ ಇರುತ್ತೆ. ಅದು ಈ ಫೋಟೋ ಒಂದು ಅಪ್ಲಿಕೇಶನ್ಗೆ 4:5 ರೇಷಿಯೋದಲ್ಲೇ ಇರಬೇಕು ಅಂತ ಇದೆ. ನಾನೀಗ ಅದೇ ರೇಷಿಯೋಗೆ ಸೆಲೆಕ್ಷನ್ ಮಾಡ್ಕೊತೀನಿ ಎಡಿಟಿಂಗ್ ಮಾಡಿ. ಹಾಗೆ ನಾವು ಹೆಚ್ಚಿನದಾಗಿ ಬ್ಯಾಕ್ ಗ್ರೌಂಡ್ ಅನ್ನ ವೈಟ್ ಇಟ್ಕೊಂಡ್ರೆ ತುಂಬಾನೇ ಒಳ್ಳೇದು. ವೈಟ್ ಇದ್ರೆ ಬೇಗ ರೆಕಗ್ನೈಸ್ ಆಗುತ್ತೆ. ನಾವು ಯಾವ್ದಾದ್ರು ಒಂದು ಸೆಂಟ್ರಲ್ ಗೌರ್ಮೆಂಟ್ ಅಪ್ಲಿಕೇಶನ್ ಹಾಕುವಾಗ ವೈಟ್ ಅಲ್ಲೇ ಇಟ್ಕೊಂಡ್ರೆ ಒಳ್ಳೇದು. ನೋಡಿ, ನಮ್ಮ ಒಂದು ಫೋಟೋನ ರೆಸಲ್ಯೂಷನ್ಗೆ ಕರೆಕ್ಟ್ ಆಗಿ ರೀಸೈಜ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಆಪ್ಷನ್ ಇದೆ, ರಿಸೈಜ್ ಇಮೇಜಸ್ ಅಂತ. ಅಲ್ಲಿ ನಾವೇನ್ ಮಾಡಬೇಕು, ನಾವು ನಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡ್ಕೊಳ್ಬೇಕು. ನಂತರ ನಮಗೆ ಯಾವ ರೀತಿ ಹೈಟ್ ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ನನ್ನ ಫೋಟೋ ಮತ್ತೆ ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡ್ಕೊಂಡಿದ್ದೀನಿ. ಐ ಕನ್ಫರ್ಮ್ ದಟ್ ಐ ಹ್ಯಾವ್ ರೀಡ್ ಅಂಡ್ ಅಗ್ರಿ ಟು ಅಬೌವ್ ದ ಡಿಕ್ಲರೇಷನ್ ಅಂತ ಇದೆಲ್ಲ ಓದ್ಕೊಂಡು ನಂತರ 3ನೇ ಸ್ಟೆಪ್ ಕಂಪ್ಲೀಟ್ ಆಗಿ ಪ್ರಿವ್ಯೂ ಕೊಡಬೇಕು. ಆವಾಗ ನಮಗೆ ಇನ್ನೊಂದ್ಸಲ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇದರಲ್ಲಿ ಏನಾದರೂ ಕರೆಕ್ಷನ್ ಇದ್ರೆ ಸರಿಯಾಗಿ ನೋಡಿಕೊಂಡು ಕರೆಕ್ಷನ್ ಕೂಡ ಮಾಡ್ಕೊಳ್ಬೋದು. ನಾನು ನನ್ನ ಅಪ್ಲಿಕೇಶನ್ ಅನ್ನ ಸರಿಯಾಗಿ ನೋಡಿ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಇದೆ, ಇಲ್ಲಿ ಕ್ಲಿಕ್ ಮಾಡ್ತೀನಿ. ಈಗ ಆಪ್ಷನ್ ಅನ್ನು ಕೇಳುತ್ತೆ, ಆವಾಗ ಇಲ್ಲಿ ಎಸ್ ಸಬ್ಮಿಟ್ ಅಂತ ಕೊಡಬೇಕು. ನಂತರ ನಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇವಾಗ ನಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲಿ ಆಗಿ ಆಗಿರುವಂಥದ್ದು. ಈಗ ನಾವೇನ್ ಮಾಡಬೇಕು, ನಮ್ಮ ಒಂದು ಪ್ರಿವ್ಯೂ ಪೇಜ್ಗೆ, ಫ್ರಂಟ್ ಪೇಜ್ಗೆ ಹೋಗಿ ಮತ್ತೆ ನಾವು ಲಾಗಿನ್ ಮಾಡಿ ನಮ್ಮ ಅಪ್ಲಿಕೇಶನ್ ಅನ್ನ ಪ್ರಿಂಟ್ ತೆಗೆದುಕೊಳ್ಬೇಕಾಗುತ್ತೆ. ಮತ್ತೆ ನಮ್ಮ ಒಂದು ಲಾಗಿನ್ ಅನ್ನು ಮಾಡಿ ನೋಡಿ, ನಾನು ಮತ್ತೆ ಲಾಗಿನ್ ಅನ್ನ ಮಾಡ್ಕೊಂಡಿದ್ದೀನಿ. ಈಗ ಲಾಗಿನ್ ಮಾಡಿದ ತಕ್ಷಣ ನಾವಿಲ್ಲಿ ಮೈ ಅಪ್ಲಿಕೇಶನ್ ಅಂತ ಕೂಡ ಕ್ಲಿಕ್ ಮಾಡ್ಬೋದು. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗಿರುವಂಥದ್ದು ತೋರಿಸ್ತದೆ. ಹಾಗೆ ನಾವು PDF ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಹಾಗೆ ನಮ್ಮ PDF ಅನ್ನು ನೋಡಿದ್ರೆ ನಮ್ಮ ಅಪ್ಲಿಕೇಶನ್ ಸಂಪೂರ್ಣ ಮಾಹಿತಿ ಸಿಗುತ್ತದೆ. ಹಾಗೆ ಚಲನ್ ಹೆಣ್ಮಕ್ಳಿಗೆ ಯಾವುದೇ ರೀತಿ ಚಲನ್ ಇರೋದಿಲ್ಲ. ಹಾಗೆ ಕೆಟಗರಿ ವೈಸ್ ಚಲನ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಹಾಗಾಗಿ ದಯವಿಟ್ಟು ನೀವು ಕೂಡ ಅಪ್ಲಿಕೇಶನ್ ಹಾಕಿ ಒಂದು ಉದ್ಯೋಗ ಅವಕಾಶವನ್ನು ಪಡೆದುಕೊಳ್ಳಿ ಎನ್ನುವುದಾಗಿ ಹೇಳ್ತಾ, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಅನ್ನೋದಾಗಿ ತಮ್ಮಲ್ಲಿ ಬೇಡಿಕೊಳ್ಳುತ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.